ಇಲ್ಲಿ ತಮ್ಮ ಕೂತವ್ರೆ. ಹೊಸ ರಸ್ತೆಯಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗ್ಬೇಕಾದ 45 ಈಗ ಕಾಮ್ ಸಮುದ್ರ ಕೂತವ್ರೆ. 5 ಲಕ್ಷ ರೂಪಾಯಿ ಬೆಲೆ ಕೂಡಿಸ್ತೇವೆ. ನರೇಂದ್ರಗೆ ಎಷ್ಟು ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ. ಮಠಪಳ್ಳಿದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀವಿ. ಇರ್ಲಿ, ಅದು ಯಾರು ಏನು ಎದುರಬೇಕಾಗಿಲ್ಲ. ಏನಿದೆ ಮುಂದೆ ಮನಸ್ಸು ಅಂತ ತಿಳ್ಕೋಬೇಕಾಗ್ತದೆ. ನಾನು ಇಲ್ಲಿವರೆಗೆ ಹೋಗಿರಲಿಲ್ಲ. ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಮಾಡಬೇಕು ಅಂತ ಇರಲಿಲ್ಲ. ಮಾಡಬಾರ್ದು ಅನ್ನೋ ದೃಷ್ಟಿಗೆ ಇವತ್ತು ಕಿಟ್ಟಿ ಬಂದಿದ್ದೀನಿ. ಯಾರಿಗೆ ಎದುರಿಸಬೇಕಾಗಿಲ್ಲ, ಧೈರ್ಯವಾಗಿರಿ. ಯಾರಾದ್ರೂ ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇರಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ. ಊರು ನೆಮ್ಮದಿ ಆಗಿರ್ಬೇಕು ಅಷ್ಟೇ. ನಾನು ನಮ್ಮ ರಕ್ಷಣಾ ಇಲಾಖೆಗೆ ಹೇಳೋದಿಷ್ಟೇ, ಊರಿನಲ್ಲಿ ಯಾವ ಪಾರ್ಟಿಗಾರು ಅಲ್ಲಿ ಒಟ್ಟು ಊರಿನ ನೆಮ್ಮದಿಯಾಗಿಡಿ. ಚುನಾವಣೆ ಬಂದ ನಾನು ಹೇಳಿ ಬಂದಿದ್ದು ಏನಾಗುತ್ತೋ ಯಾರು ಇವತ್ತೇನು ರಾಜಕೀಯ ಮುಂದೆ ಹೋದ್ರು ಅಂತ ತಿಳ್ಕೊಂಡವ್ರೆ. ನಾನು ಶಾಸಕರ 30 ವರ್ಷ ಯಾರ್ಯಾರ ಹೆಂಗೆ ನಾನು ಗೊತ್ತಿದೆ. ಈ ಊರಿಗೆ ಯಾರು 10 ರೂಪಾಯಿ ಕೆಲಸ ಮಾಡೋರು ಅಂದ್ಬಿಟ್ಟು ಈಗ ಹೇಳ್ತಾರಲ್ಲಪ್ಪ, ನಾವು ಮಳೆ ಕೊಟ್ಟು ಹೋಗ್ಲಿ ಮಾಡಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಇದೆಲ್ಲ ಗೊತ್ತಾಗಿ ನಾಳೆ ಶಾಂತ ರೀತಿಯಿಂದ ಎಲ್ಲ ಒಟ್ಟ ಮಾಡಿ ಚುನಾವಣೆ ಬಂದಾಗ ಐತೆ ಚುನಾವಣೆ ಎದುರಿಸ್ಕೊಳ್ಳೋಣ. ಊರ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಎಲ್ಲ ರಾಜಕಾರಣ ಉಟ್ಕಡೆ ಪುಟ್ಟಾಕಿ ಇವತ್ತು ಊರ್ನ ನೆಮ್ಮದಿಯಾಗಿಡೋ ಕುತ್ಕೊಳ್ಳಿ. ಬಾಕಿಯಿಂದ ನನಗೆ ಬಿಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲ ಪಕ್ಷದಲ್ಲೆಲ್ಲ ಬಂದವರು ಅವರಿಗೆಲ್ಲ ಏನು ಗ್ರಾಮದಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೇದಾಗಲಿ. ತುಮಕೂರಿಂದ ನಮ್ಮ ಏನು ಕೃಷ್ಣ ಪಾಟೀಲ್ ಬಂದವರು ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಕುಟುಂಬ ಮಾವಿನಕೆರೆ ಲಕ್ಷ್ಮೀ ಸ್ವಾಮಿ ಇರ್ಬೋದು, ರಂಗನಾಥ್ ಇರ್ಬೋದು. ರಂಗನಾಥ್ ನಮ್ದವ್ರು ಯಾರು ಇವತ್ತವರೆಗೆ ಕೆಟ್ಟಿಲ್ಲ. ವೆಂಕಟರಮಣ ಸ್ವಾಮಿ ನಮ್ದವ್ರು ಯಾರು ಕೆಟ್ಟಿಲ್ಲ. ದೇವರು ನಿಮ್ಗೆಲ್ಲ ಒಳ್ಳೇದಾಗಿ, ನಿಮ್ಮ ಕುಟುಂಬ ಎಲ್ಲ